ಸರ್ ನಮಸ್ತೆ. ಇದು 10.5 ಎಕರೆ ಇದೆ ಜಾಗ. ಒಳ್ಳೆ ಸಮತಟ್ಟವಾಗಿ ಭೂಮಿ ಚೆನ್ನಾಗಿದೆ. ಎಲ್ಲ ಹಳ ತೆಂಗಿನ ಮರಗಳು. ಇದು ವೇಸ್ಟ್ ಏನು ಕಡೆ ಒಳಗಡೆ ಲೈಟ್ ಕಂಬ ಎಲ್ಲ ಇದೆ. ಆಮೇಲೆ ಏನಪ್ಪ ಇಲ್ಲಿ ಏನು ಅಂದರೆ ಅಲ್ಲಿ ಹೈವೇ ರೋಡ್ ಇದೆ. ಕೇವಲ ಒಂದು ಈ ಭಾಗದಲ್ಲಿ 15 ಅಡಿ ನಕಾಸೆ ರಸ್ತೆ ಸ್ವಂತವಾಗಿ ಜಾಗ ತಗೊಂಡಿರೋದು. ಅಲ್ಲಿ ತಾರ್ ರೋಡ್ ಐತೆ. ಆ ತಾರ್ ರೋಡಿಂದ ಒಂದು 200 ಮೀಟ್ರು 15 ಅಡಿ ನಕಾಸೆ ರಸ್ತೆ ಇದೆ. ಲಾರಿ ಕಾರು ಎಲ್ಲ ಬರುತ್ತೆ, ಕ್ಲೀನಾಗಿ ಮಾಡಿಕೊಡ್ತಾರೆ ರೋಡು. ಆ ತಾರ್ ರೋಡಿಂದ 200 ಮೀಟ್ರು ನಕಾಸೆ ರಸ್ತೆ ಇವರೇ ಸ್ವಂತವಾಗಿ ತಗೊಂಡಿರೋದು. ಅಲ್ಲಿ ಲೈಟ್ ಕಂಬ ಇದೆಲ್ಲ ನೋಡಿ, ಅಲ್ಲಿ ಗಂಟು ಗೌರ್ಮೆಂಟ್ ರಸ್ತೆ. ಅಲ್ಲಿಂದ ಒಂದು 100 ಮೀಟ್ರು 2 ಜಮೀನಿಗೆ ಆದಷ್ಟು 15 ಅಡಿ ಅಗಲಕ್ಕೆ 33 ಸೆಂಟು ಜಾಗ ತಗೊಂಡಿದ್ದಾರೆ. 15 ಅಡಿ ಅಗಲಿದೆ. 15 ಅಡಿ ಅಗಲಿಂದ ನೋಡಿ ಇಲ್ಲಿ ಓನ್ ಟಿ ಸಿ ಇದೆ. ಇಲ್ಲೇನಪ್ಪ ಅಂತಂದರೆ ಓನ್ ಬಾವಿ ಕೂಡ ಇದೆ. ಅಲ್ಲಿ ಬಾವಿ ಇದೆ. ನೀರು ಒಡಿಸ್ತಾರೆ ಸರ್. ಇಲ್ಲಿ ಕೇವಲ 100 ಅಡಿ ಸಿಗುತ್ತೆ. ಆ ತಾರ್ ರೋಡು 200 ಮೀಟ್ರು ಇಂದ ಒಳಗಡೆ, ಆ 200 ಮೀಟ್ರಿಂದ ತಾರ್ ರೋಡು ಅಲ್ಲಿಂದ 1 ಕಿಲೋಮೀಟ್ರ್ ಜಸ್ಟು ಹೈವೇ ರೋಡ್ ಸಿಗುತ್ತೆ. ಹೈವೇ ರೋಡಿಂದ ಕೇವಲ ನೋಡಲ್ಲಿ ಕಾವೇರಿ ನದಿಗೆ, ಬ್ಲಫು, ಗಗನಚುಕ್ಕಿ, ಬರ್ಚುಕ್ಕಿಗೆ ತುಂಬ ಹತ್ತಿರವಾದಂಥ ಜಾಗ ಇದು. ಕೇವಲ ಒಂದು ಬೈಪಾಸಿಂದ ಅಲ್ಲಿ ಕಾವೇರಿ ನದಿಗೆ 2 ಕಿಲೋಮೀಟ್ರ್ ಸಿಗುತ್ತೆ. 2 ಕಿಲೋಮೀಟ್ರು ಅಷ್ಟೇ. ಆ ಬೈಪಾಸಿಂದ ಒಳಗಡೆ ತಾರ್ ರೋಡು, ಇದು ಕೂಡ ತಾರ್ ರೋಡು. ಇಲ್ಲೇ ವಿಲೇಜ್ ಹೋಗುತ್ತೆ. ಅಲ್ಲಿ ಆ ಬೈಪಾಸಿಂದ 1 ಕಿಲೋಮೀಟ್ರ್ ಬಂದು ಅಲ್ಲಿಂದ ನಕಾಸೆ ರಸ್ತೆ 100 ಮೀಟ್ರ್ ಇದೆ. ಅಲ್ಲಿಂದ ಇವರು ಸ್ವಂತ ರೋಡ್ಗೆ 15 ಅಡಿ ಅಗಲಕ್ಕೆ ರೋಡ್ ತಗೊಂಡಿದ್ದಾರೆ. ಇಲ್ಲಿ ಟಿ ಸಿ ಕೂಡ ಇದೆ. ಇಲ್ಲಿ ಬೋರು ಇದೆ. ಎಲ್ಲ ಸುಮಾರು ಬಿಡ್ಬಿಟ್ಟಿದಾರಲ್ಲ, ಹಾಗಾಗಿ ಇದು ಓನರ್ ಬಂದು ಲಿಂಗಾಯಸು. ಎಲ್ಲ ಜನರು ಓನರು ಮೈಸೂರಲ್ಲಿದ್ದಾರೆ, ಇಲ್ಲೇ ಅವರೇ. ಬಟ್ಟು ಓನೂರಲ್ಲಿದ್ದಾರೆ. 10.5 ಎಕರೆ ನೋಡಿ, ಒಳ್ಳೆ ರೆಡ್ ಸಾಯಿಲು ಭೂಮಿ, ಸಮತಟ್ಟವಾಗಿ ಎಲ್ಲ ಇದೆ. ಕಲ್ಕಂಬ ಹಾಕಿದ್ದಾರೆ. ಎಲ್ಲ ಗಿಡ ಬೆಳೆದಿದ್ದೆಲ್ಲ ನಿಮ್ಗೆ ಕಾಣ್ತಾ ಇಲ್ಲ ಕಾರಣಾಂತರದಿಂದ. ಒಳ್ಳೆ ಕೆಂಪು ಭೂಮಿ ಸಹ. ಬೆಂಗಳೂರವ್ರಿಗೆ ತುಂಬ ಹತ್ರ ಐತೆ ನೋಡಿ. ಎಲ್ಲ ಕಾಣುತ್ತಲ್ಲ, ಅದೇ ಕಾವೇರಿ ನದಿ ಗುಡ್ಡೆ. ಆ ಬೈಪಾಸ್ 2 ಕಿಲೋಮೀಟ್ರು ಬಂತು ಅಂದರೆ ಅಲ್ಲಿಂದ 1 ಕಿಲೋಮೀಟ್ರ್ ತಾರ್ ರೋಡು, ಅಲ್ಲಿಂದ 200 ಮೀಟ್ರು ನಕಾಸೆ ರಸ್ತೆ ಸ್ವಂತವಾಗಿ ತಗೊಂಡಿರೋಂಥ ಜಾಗ. ಓನ್ ಟಿ ಸಿ ಇದೆ. ಇದು 10.5 ಎಕರೆ ಪ್ರಾಪರ್ಟಿ ಸರ್. ಇಲ್ಲಿ ಉಳುಮೆ ಮಾಡಿಲ್ಲದ ಕಾರಣ ನಿಮಗೆ ಭೂಮಿ ಯಾವ ಕಲರ್ ಇದೆ ಅಂತ ಗೊತ್ತಿಲ್ಲ. ಬಟ್ ಇದು ಕೆಂಪು ಭೂಮಿ ಸರ್. ಇದು 10.5 ಎಕರೆ ಒಬ್ಬರೇ ಸಿಂಗಲ್ ಆ್ಯಂಡ್ ಓನರು, ಲೇಡೀಸ್ ಹೆಸರಲ್ಲಿದೆ. ತುಂಬಾ ಒಂಥರ ಸಮತಟ್ಟವಾಗಿ, ಒಂಥರ ಸ್ಟೇಡಿಯಂ ಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಆ ಕಡೆ ಎಲ್ಲ ತೆಂಗು ತುಂಬ ಚೆನ್ನಾಗಿದೆ. ಸ್ವಲ್ಪ ಆದರೂ ವರ್ಷಗಳಾಗಿದೆ, ಸುಮಾರು ಇದ್ದಾವೆ ತೆಂಗು. 10.5 ಎಕರೆ ಇದೆ ಸರ್. ರೇಟು ಡೈರೆಕ್ಟಾಗಿ ಓನರ್ ಕೂರಿಸ್ತೀವಿ. ಡಾಕ್ಯುಮೆಂಟ್ ಎಲ್ಲ ಈಗಲೂ ಅರ್ಜಿ ಹಾಕಿ ಎಲ್ಲ ತೆಗೆದು ರೆಡಿ ಮಾಡಿದ್ದಾರೆ. ಎನಿವನ್ ಲೀಗಲ್ ಬೇಕಾದಂಥ ಪತ್ರಗಳೆಲ್ಲ ರೆಡಿ ಇಟ್ಟಿದ್ದಾರೆ ಸರ್. ನೋಡಿ, ಇದು ಪ್ರಾಪರ್ಟಿ ಸರ್. 10.5 ಎಕರೆ ಒಳ್ಳೆ ರೆಡ್ ಸಾಯಿಲ್, ಒಳ್ಳೆ ನೀರಾವರಿ ಭೂಮಿ ಸರ್ ಇದು.